ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಟೋರೀಸ್. ಯಾ ವಿ ಆರ್ ಬ್ಯಾಕ್. ಎದಕ್ಕರ ಇವತ್ತು ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಇವತ್ತಲ್ಲ, ನಾಳೆ ಐತೆ ಅಂದ್ರೆ ನಾಳೆ ಬೆಳಿಗ್ಗೆ ಐತೆ. ಅದಕ್ಕೆ ಇವಾಗ ಪ್ರೀ ವಿಡಿಯೋ ಮಾಡ್ತಾ ಇದ್ದದ್ದು. ಓಕೆ, ಈ ಪ್ರೀ ವಿಡಿಯೋದಾಗ ನಿಮ್ಗೆ ಯಾವ ಸೀರೀಸ್ ಗೊತ್ತಿದ್ದಂಗೆ ಐತಿ. ಈ ಪ್ರೀ ವಿಡಿಯೋದಾಗ ನಿಮ್ಗೆ ಏನೇನು ಸಿಗುತ್ತೆ ಅಂದ್ರೆ, ಫಸ್ಟ್ ಮ್ಯಾಚ್ ಅಲ್ಲಿ ಹೇಳತೈತಿ ಅಂದ್ರ ವೆನ್ಯೂ ರಿಪೋರ್ಟ್, ಅಂದ್ರ ನೆಕ್ಸ್ಟ್ ಪಿಚ್ ರಿಪೋರ್ಟ್, ಥರ್ಡ್ ವೆದರ್ ರಿಪೋರ್ಟ್, ಇನ್ನ ಫಿಫ್ತ್ ಏನೈತೆ ಪ್ಲೇಯಿಂಗ್ ಇಲೆವನ್, ಇನ್ನ ಫೋರ್ತ್ ಪ್ಲೇಯಿಂಗ್ ಇಲೆವನ್, ಫಿಫ್ತ್ ಏನೈತಿ ಪ್ರಿಡಿಕ್ಷನ್ ಈ ಟೆಸ್ಟ್ ಇಂದು. ಓಕೆ, ಒಂದೊಂದಾಗ ಸ್ಟಾರ್ಟ್ ಮಾಡ್ಕೋತವನು. ಫಸ್ಟ್ ಪಿಟಿಕ್ ಹಾಕೋನು ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಟೆಸ್ಟ್. ಅಟ್ ಹೈಪ್ ಇಲ್ಲ ಟೆಸ್ಟ್ ಅಂತ ಹೇಳ್ಬೇಕು ನಮ್ಮ ಇಂಡಿಯಾದೊಳಗಿದು. ಎದಕ್ಕರ ರೋಕೋ ಇಲ್ಲ, ಆ ಜೋಡಿ ಇರ್ಲಾರ ಕಾರಣ ಈ ಟೆಸ್ಟಿಗಟ್ಟ ಯಾರು ಅಷ್ಟ ಬರವಲ್ರು ನೋಡ್ಲಕ್ಕ. ಅಂದ್ರು ಸೆಕೆಂಡ್ ಟೆಸ್ಟಿಗೆ ಹೋಪ್ ಮಾಡ್ಬೋದು, ಮಂದಿ ಬಂದ್ರು ಬರ್ಬೋದು ಅಂತೇಳಿ ಅಂದ್ರು. ಇಂಡಿಯಾ ಭಾರಿ ಆಡಿದ್ ಕರೆ ಅಪ್ರಿಸಿಯೇಷನ್ ಸಿಗೋಲ್ತಾಗಿತ್ತು ಅಷ್ಟೇ. ಹಾ, ಏನ ಈ ಮ್ಯಾಚಿನ ವಿಚಾರಕ್ಕೆ ಬಂದ್ರೆ, ಈ ಮ್ಯಾಚ್ ಎಲ್ಲಿ ನಡೆಯತೈತೆ ದೆಹಲಿ ಅರುಣ್ ಜೇಟ್ಲಿ ಸ್ಟೇಡಿಯಂ ದಾಗ ನಡೆಯತೈತಿ ಈ ಟೆಸ್ಟ್ ಮ್ಯಾಚ್. ಪರ್ಟಿಕ್ಯುಲರ್ ಈ ಪಿಚ್, ಸೆಕೆಂಡ್ ಪಾಯಿಂಟ್ ಪಿಚ್ ರಿಪೋರ್ಟ್. ಈ ಪಿಚ್ ಬಗ್ಗೆ ಬಂದ್ರೆ ಇದು ಪಕ್ಕ ಬ್ಯಾಟಿಂಗ್ ವಿಕೆಟ್. ನಾವು ನೋಡಿದಂಗ IPL ನೋಡಿದ್ವಿ, ಮತ್ತ ಈ ಹಿಂದೆ ODI ವರ್ಲ್ಡ್ ಕಪ್ ಆಯ್ತು ನಡೆದಿ, ರೀಸೆಂಟ್ಲಿ ನಡೆದಿದ್ದ ಎಲ್ಲ ಮ್ಯಾಚ್ ನಾಗ ಏನೈತಿ ಈ ಪಿಚ್ ಏನೈತಿ ಪರ್ಫೆಕ್ಟ್ಲಿ ಸೂಟೆಡ್ ಫಾರ್ ಬ್ಯಾಟ್ಸ್ಮನ್ ಗಳಿಗೆ ಅಂತ ಹೇಳ್ಬೇಕು. ಇಲ್ಲಿ ವಿಕೆಟ್ ತೆಗಿಬೇಕಾರ ಪಕ್ಕ ನಿಮ್ ಕಡೆ ಏನ್ ಸ್ಕಿಲ್ ಇರ್ಬೇಕು. ಆದ್ರೆ ಟೆಸ್ಟಿಗೆ ನೋಡ್ಬೇಕು ಎಂತ ವಿಕೆಟ್ ಕೊಡ್ತಾ ಇರ್ತೇಳಿ. ಅಂದ್ರು ಇಲ್ಲಿ ಬ್ಯಾಟ್ಸ್ಮನ್ ಕರಾಮತ ನಡೀತೈತಿ, ಇಲ್ಲಿ ವಿಕೆಟ್ ತಗೋ ಬಾ ಪರದಾಟ ನಡೀತೈತಿ. ಆದ್ರೂ ನೋಡು ಇಲ್ಲಿ ವಿಕೆಟ್ ಹೆಂಗ್ ಬಿಹೇವ್ ಮಾಡ್ತೈತಿ. ಭಾಳ ದಿವಸ ಆದ್ಮೇಲೆ ಟೆಸ್ಟ್ ಮ್ಯಾಚ್ ಆಡತಾರ ಇಲ್ಲಿ. ನೋಡ ಹೆಂಗ್ ಬಿಹೇವ್ ಆಕತ್ ವಿಕೆಟ್ ಅಂತ ನೋಡ್ಬೇಕು. ಇನ್ನ ನಮ್ಮ ಮೂರನೇ ಪಾಯಿಂಟ್ ನಿಮ್ಗೆ ಗೊತ್ತಾ, ವೆದರ್ ರಿಪೋರ್ಟ್. ದೆಹಲಿಯಾಗ ಯಾವುದೇ ಮಳೆಯ ಮಳಿ ಬಗ್ಗೆ ಅಷ್ಟೇನ ಅದಿಲ್ಲ, ರಿಪೋರ್ಟ್ ಇಲ್ಲ. ಅಂದ್ರಾಗ ಮಳಿ ಬರೋದು ಎಲ್ಲಾ ಸಾಧ್ಯತೆ ಕಮ್ಮಿ ಅದಾವು. ಓಕೆ, ನೋಡುವ ಬಂದ್ರು ಹೇಳಕ್ ಬರಲ್ಲ, ವರುಣ ಎನಿ ಟೈಮ್ ಒಳಗ್ ಬಂದ್ರು ಬರೋದು ಮ್ಯಾಚ್ನಾಗ. ಓಕೆ, ಇನ್ನ ನಾಲ್ಕನೇ ಯಾವ್ದು ನಮ್ಗೆ ಗೊತ್ತೈತಿ ಪ್ಲೇಯಿಂಗ್ ಲೋನ್ ಎಲ್ಲಿ ಆಸ್ ಇಟ್ ಸೇಮ್ ಹೋದ್ ಮ್ಯಾಚ್ ಇದ್ದಂಗೆ ಇರುತ್ತೆ. ಪ್ಲೇಯಿಂಗ್ ಲೋನ್ ಒಂದು ಓಪನಿಂಗ್ ಒಳಗೆ KL ರಾಹುಲ್ ಮತ್ತೆ ಜೈಸ್ವಾಲ್ ಅವ್ರು ಬಂದ್ರೆ, ಮೂರನೇ ನಂಬರ್ದಾಗ ಸಾಯಿ ಸುದರ್ಶನ್. ನನ್ನ ಪ್ರಕಾರ ಸಾಯಿ ಸುದರ್ಶನ್ ಬಿಡಿಸಿ ದೇವದತ್ ಪಡಿಕಲ್ ನೋಡ್ತಂದ್ರೆ ಬೆಸ್ಟ್ ಆಗಿರುತ್ತೆ ನಾನು ಅನ್ಕೋತೀನಿ. ಅದು ನೋಡು ಏನ್ ಮಾಡ್ತಾರ ಗೊತ್ತಿಲ್ಲ, GGR ಆಯ್ತಲ್ಲ. ಓಕೆ, ಇನ್ನ ನಾಲ್ಕನೇ ನಂಬರ್ ಶುಭ್ಮನ್ ಗಿಲ್, ಐದನೇ ನಂಬರ್ ಧ್ರುವ್ ಜುರಾಲ, ಆರನೇ ನಂಬರ್ ಏನೈತಿ ಜಡೇಜಾ, ಏಳನೇ ನಂಬರ್ ಇಲ್ಲಿ ಬಂದ ನಂಬರ್ ನಿತೀಶ್ ಕುಮಾರ್ ರೆಡ್ಡಿ, ಎಂಟನೇ ನಂಬರ್ ವಾಷಿಂಗ್ಟನ್ ಸುಂದರ, ಒಂಬತ್ತನೇ ನಂಬರ್ ನಮ್ ಜಸ್ಪ್ರೀತ್ ಬುಮ್ರಾ ಅವರು, ಹತ್ತನೇ ನಂಬರ್ ಮೊಹಮ್ಮದ್ ಸಿರಾಜ್, 11ನೇ ನಂಬರ್ ಕುಲ್ದೀಪ್ ಯಾದವ್. ಸೊ ಇದು ನಮ್ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲ್ವನ ಇದೇ ತರ ಮಸ್ತ್ ಆಗಿರುತ್ತೆ ನಮ್ ಪ್ಲೇಯಿಂಗ್ ಇಲ್ವ. ಅದಕ್ಕಾರ ಆಸ್ ಅ ಫಾಸ್ಟ್ ಬೌಲರ್ ಆಗಿ ನೀವು ಸಿರಾಜ್ ಬುಮ್ರಾ ಅವ್ರ ಪೇಸ್ ಅಟ್ಯಾಕ್ ಲೀಡ್ ಮಾಡ್ರ. ಈ ಸ್ಪಿನ್ ಅಟ್ಯಾಕ್ ಏನೈತಿ ಒಬ್ರು ಯಾರೋ ಮಿಸ್ಟ್ರಿ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಅವ್ರು ಲೀಡ್ ಮಾಡ್ತಾರ. ಇನ್ನ ಎಡಗೈ ಸ್ಪಿನ್ನರ್ ಇದಕ್ಕೆ ಅಕ್ಷಯ್ ಪಟೇಲ್ ಅವ್ರು ನೀದ್ರು ಹಾಕೊಳಿಕಾರ. ಇದಕ್ಕೆ ಹಾಕೊಳ್ಳಿಲ್ಲ ಅಂದ್ರ ಏನಂತಿ ಒಂದೇ ಟೀಮ್ನಾಗ ಇಬ್ರು ಎಡಗೈ ಸ್ಪಿನ್ನರ್ ಇದ್ರ ಅದು ಒಂಥರ ಚಲೋ ಇರಂಗಿಲ್ಲ. ಒಬ್ರು ಆಫ್ ಸ್ಪಿನ್ನರ್, ಒಬ್ರು ಎಡಗೈ ಆಫ್ ಸ್ಪಿನ್ನರ್, ಒಬ್ರು ಬಲಗೈ ಆಫ್ ಸ್ಪಿನ್ನರ್. ಅದಕ್ಕೆ ಒಂದ್ ಕಡೆ ಜಡೇಜಾ ಅವರು ಎಡಗೈ ಆಫ್ ಸ್ಪಿನ್ನರ್ ಪ್ಲಸ್ ಬ್ಯಾಟಿಂಗ್ ತಂದು ಕೊಡ್ತಾರ. ಈ ಕಡೆ ವಾಷಿಂಗ್ಟನ್ ಸುಂದರ್ ಬಲ್ಗೈ ಆಫ್ ಸ್ಪಿನ್ನರ್ ಪ್ಲಸ್ ಬ್ಯಾಟಿಂಗ್ ತಂದು ಕೊಡ್ತಾರ. ಇಟ್ ಈಸ್ ಅ ಗುಡ್ ಬ್ಯಾಲೆನ್ಸ್ ಟೀಮ್ ಅಂತ ಹೇಳ್ಬೇಕು. ನೋಡು ಹೇಳಕ್ ಬರಲ್ಲ, ಹರ್ಷಿತ್ ರಾಣಾ ಅವ್ರು ತಂದಿರ್ತಾರ. ಸಾರಿ ಅಂದ್ರೆ ಐತೆ ಈ ರೀಸೆಂಟ್ಲಿ ನಿಲ್ದಾದ ಹರ್ಷಿತ್ ರಾಣಾ ಗಂಭೀರ್ ಏನು ಇದೈತಿ ಹಂಗೇನ್ ಹಾಕೋಂಗಿಲ್ಲ. ನೋಡೋ ಈ ಟೆಸ್ಟಿಗೆ ಯಾವ್ದೇ ಸರ್ಪ್ರೈಸ್ ಬಂದು ಬರ್ಬೋದು, ಅಂದ್ರೆ ಯಾವ್ದೇ ಹೊಸ ಪ್ಲೇಯರ್ ಹಾಕೋಬಹುದು ಅಂತವೇನ್ ಕಾಣಿಸ್ಲತ್ತಿಲ್ಲ. ನನ್ನ ಪ್ರಕಾರ ಅಂತೂ ಇದೇ ಇರ್ತಾರ. ಯಾವ್ದೋ ಕುಲ್ದೀಪ್ ಯಾದವ್, ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ಮೂರ್ ಮಂದಿ ಸ್ಪಿನ್ನರ್ ಆಗಿದ್ರ. ಈ ಜಸ್ಪ್ರೀತ್ ಬುಮ್ರಾ ಮತ್ತೆ ಮೊಹಮ್ಮದ್ ಸಿರಾಜ್ ಇವ್ರು ಆಸ್ ಅ ಪೇಸರ್ ಒಳಗಾಗಿ ಈ ಟೀಮ್ನಾಗ ಇರ್ತಾರೆ. ಅದಕ್ಕೆ ಇದು ಇಂಡಿಯಾ ಪಿಚ್ ಐತ, ಅದಕ್ಕೆ ಸ್ಪಿನ್ ಹೆಚ್ಚಿಗೆ ಆಗ್ಬೋದು ಅನ್ನೋ ಕಾರಣ ಐತಿ. ಮೂರ್ ಮಂದಿ ಸ್ಪಿನ್ನರ್ಸ್ ಆಡ್ತಾರೆ ನಮ್ಮ ಟೀಮ್ ಇಂಡಿಯಾ. ನಿತೀಶ್ ಕುಮಾರ್ ರೆಡ್ಡಿ ಐತಿ ಆಸ್ ಅ ಥರ್ಡ್ ಪೇಸರ್ ಆಗಿ ಎಲ್ಲಾ ಸಾಧ್ಯತೆ ಐತಿ. ಆಡೇ ಆಡ್ತಾರೆ ಥರ್ಡ್ ಪೇಸರ್ ಆಗಿ. ಇದೇ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇರೋಣ. ನೆಕ್ಸ್ಟ್ ನಮ್ ಪ್ರಿಡಿಕ್ಷನ್ ಕಡೆ ಬಂದ್ರೆ ನಿಮ್ಗೆ ಗೊತ್ತೈತಿ ವೆಸ್ಟ್ ಇಂಡೀಸ್ ಅಂದ ಮೇಲೆ ಯಾರು ಗೆಲ್ತಾರೋ ನಮ್ಮ ಇಂಡಿಯಾದಾಗ ಗೆಲ್ತಾರೆ ವೆಸ್ಟ್ ಇಂಡೀಸ್ ಅಂದ್ಮೇಲೆ. ಸೊ ಈ ಟೆಸ್ಟ್ ನಮ್ಮ ಟೀಮ್ ಇಂಡಿಯಾ ಗೆದ್ದು ಸೀರೀಸ್ ನಮ್ ಹುಷ ಪಡ್ಸ್ಕೋತೀವಿ. ನಮ್ಗೆಲ್ಲ ಹೋಪ್ ಐತಿ ಗೆದ್ದೆ ಗೆಲ್ತಾರ ನಮ್ ಟೀಮ್ ಇಂಡಿಯಾ ಅಂತ ಹೇಳ್ತಾ ಈ ವಿಡಿಯೋನ ಹಂಗ ನಿಮ್ ಪ್ರಿಡಿಕ್ಷನ್ ಕಮೆಂಟ್ ಹಾಕ್ರಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತಾ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೆ ಎಲ್ರಿಗೂ ನಮಸ್ಕಾರ.